ಅಂಬೇಡ್ಕರ್ಗೆ ಅಪಮಾನ ಮಾಡಿರ್ತಕ್ಕಂಥದ್ದು, ಅಗೌರವ ತೋರಿಸಿರ್ತಕ್ಕಂಥದ್ದು ಕಾಂಗ್ರೆಸ್ಸರೆಲ್ಲ ಅಂಬೇಡ್ಕರ್ ಅವ್ರ ಹತ್ರ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ನೀವು ವಿಧಾನ ಪರಿಷತ್ತಲ್ಲಿ ಮಾತಾಡಿರ್ತಕ್ಕಂಥ, ವಿಧಾನಸೌಧದಲ್ಲಿ ಮಾತಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಂಬೇಡ್ಕರ್ ಮೋಸ ಮಾಡಿರೋದಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳಿಗೆ ಸುತ್ತಿದ್ರೇನು ನಿಮ್ಮ ಪಾಪ ಕಳಿಯಲ್ಲ. ಅದಕ್ಕೋಸ್ಕರನೇ ಅಮಿತ್ ಶಾ ಜಿಯವರು ಹೇಳಿರೋದು, ನೀವು ಅಂಬೇಡ್ಕರ್ 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 ಅಂತ ಹೇಳ್ಬಿಟ್ಟು ಹೇಳೋದನ್ನ ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದೀರಿ. ಅದ್ರ ಬದಲು ನೀವು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೋಸಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಪಶ್ಚಾತ್ತಾಪ ಇದು ಮಾಡ್ಕೊಂಡ್ರೆ ನಿಮ್ಗೆ ಅವಾಗ ಏನಾದ್ರು ಪುಣ್ಯ ಸಿಗ್ತೈತೇನೋ ಅಂತ ಹೇಳಿರ್ತಕ್ಕಂಥದ್ದು ಅಮಿತ್ ಶಾ ಅವರು. ಆ ಅರ್ಥದಲ್ಲಿ ಹೇಳಿದ್ರೆ ನೀವು ಅದನ್ನ ತಿದ್ದಿ ಅದನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ಇವತ್ತು ಈ ರೀತಿ ಎಲ್ಲ ಅಪಪ್ರಚಾರ ಮಾಡಿ ಇವತ್ತು ವೋಟ್ ಹಾಸ್ಕೊಬೇಕಂತ ಹೇಳಿ ಹೋಗ್ತಾ ಇದ್ದೀರಿ. ಇವ್ರ ಜೊತೆಲಿ ಇರ್ತಕ್ಕಂಥ ಏನು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಸಂಸದರುಗಳಿದ್ದೀರಿ, ಅದರಲ್ಲೂ SC ST ಜನಾಂಗಕ್ಕೆ ಸೇರಿರ್ತಕ್ಕಂಥ ಸಂಸದರುಗಳಿದ್ದೀರಿ. ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಮತ್ತೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಸಂವಿಧಾನ 75 ಸಲ ತಿದ್ದುಪಡಿ ಮಾಡಿ ಅದನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದಕ್ಕೆ ನೀವು ಕೂಡಲೇ ಅವ್ರ ಜೊತೆ ಬಿಟ್ಟು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಈಗ ಏನ್ ಇಟ್ಕೊಂಡಿದ್ರಿ ಅವರು ತಪ್ಪಾಯ್ತು ಅಂತೇಳಿ ಕ್ಷಮೆಯಾಚನೆ ಮಾಡ್ಬೇಕು. ನೀವು I am ಅಂಬೇಡ್ಕರ್ ಅಂತ ಹೇಳಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ನೀವು ಅಂಬೇಡ್ಕರ್ ಅಲ್ಲ, ನಮ್ಮ ಅಂಬೇಡ್ಕರ್ ಕಾಲ್ ಧೂಳಕ್ ಸಮಾನ. ನೀವು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು, ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಬೇಕು. ನೀವು ಅಂಬೇಡ್ಕರ್ ಮರಿ ಗಾಂಡಿ ಏನ್ ಹೇಳಿ ನೆಹರು ಕುಟುಂಬಕ್ಕೆ ಸೇರಿದಂತವ್ರು, ನೀವು ಅಂಬೇಡ್ಕರ್ ಕುಟುಂಬಕ್ಕೆ ಸೇರ್ತಕ್ಕಂಥವ್ರು ನಾವೆಲ್ಲ. ಈ ದೇಶದ ಸಂವಿಧಾನಕ್ಕೆ ಯಾರು ಗೌರವ ಕೊಡ್ತಾರೋ, ಈ ದೇಶದ ಸಂವಿಧಾನ ಯಾರು ರಕ್ಷಣೆ ಮಾಡ್ತಾರೋ, ಅಂಬೇಡ್ಕರ್ ಬಗ್ಗೆ ಯಾರಿಗೆ ಅವರ ಆಶೆ ಏನಿತ್ತು ಅದನ್ನ ಈಡೇರಿಸಂತ ನಿಟ್ಟಲ್ಲಿ ಕೆಲಸ ಮಾಡ್ತಾರೋ, ಈ ದೇಶದಲ್ಲಿರ್ತಕ್ಕಂಥ ದೇಶದ ಪರವಾಗಿರ್ತಕ್ಕಂಥ ಪ್ರಜೆಗಳು ಅಂಬೇಡ್ಕರ್ ಅನುಯಾಯಿಗಳು. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇಲ್ಲಿ ಸಮಾಜ ಕಲ್ಯಾಣ ಸಚಿವರು ಏನೋ ಬಿಸ್ಕೆಟ್ಗಳಾಗ್ತಾರೆ ಅಂತ ಹೇಳಿ ಊರೂರು ರಥಗಳೆತ್ಕೊಂಡು ಓಡಾಡ್ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಅವಮಾನನ ಮರೆಯಕ್ಕಾಗುತ್ತಾ? ಆ ಹಿಸ್ಟ್ರಿನ ಏನಾದ್ರು ಚೇಂಜ್ ಮಾಡಕ್ಕಾಗುತ್ತಾ ನಿಮ್ ಕೈನಲ್ಲಿ? ಅದಕ್ಕೋಸ್ಕರ ದಯವಿಟ್ಟು ಈ ಕಾಂಗ್ರೆಸ್ನಲ್ಲಿ ಇವತ್ತೇನು ನಕಲಿ ಅಂಬೇಡ್ಕರ್ ಅನ್ವಾಯಿಗಳು ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದೀರಿ ನೀವು, ನಾವು ಅಂಬೇಡ್ಕರ್ ಅನ್ವಾಯಿಗಳು ಅಂತ ಹೇಳ್ಬಿಟ್ಟು ಹೇಳಿ ನೀವೆಲ್ಲ ಅಂಬೇಡ್ಕರ್ ಅವ್ರಿಗೆ ಕ್ಷಮೆಯಾಚನೆ ಮಾಡಬೇಕು. ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಅಂಬೇಡ್ಕರ್ ಅನ್ವಾಯಿಗಳು, ಅಂಬೇಡ್ಕರ್ ನಮ್ಮ ಮನೆ ದೇವರಿದ್ದಂಗ. ಸಂವಿಧಾನ ನಾವು ಗ್ರಂಥ ಅನ್ನೋ ರೀತಿಯಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಗೌರವ ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥವ್ರು. ನಾವು ನಮ್ಮ ನರೇಂದ್ರ ಮೋದಿಜಿ ಅವರಲ್ಲಿ ನಾವು ಒತ್ತಾಯ ಮಾಡ್ತೀನಿ, ನಮ್ಮ ಯಡಿಯೂರಪ್ಪ ಅವರು ಇರ್ಬೋದು, ಸಂತೋಷ್ ಜಿ ಅವರು ಇರ್ಬೋದು, ವಿಜೇಂದ್ರ ಅಣ್ಣ ಅವರು ಇರ್ಬೋದು, ನಮ್ಮ ಅಶೋಕ್ ಅಣ್ಣರು ಇರ್ಬೋದು, ಅಮಿತ್ ಶಾ ಜಿ ಅವರು ಇರ್ಬೋದು, ನಡ್ಡಾ ಜಿ ಅವರು ಇರ್ಬೋದು, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ, ನಮ್ಮ NDA ಮುಖಂಡರುಗಳಿಗೆ ನಾನು ಒತ್ತಾಯ ಮಾಡ್ತೀನಿ, ಇವರು ಯಾರು ರಾಜ್ಘಾಟ್ ಅಲ್ಲಿ ಅಂಬೇಡ್ಕರ್ಗೆ ದಫನ್ ಮಾಡೋದಕ್ಕೆ, ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವರು ಜಾಗ ಕೊಟ್ಟಿಲ್ಲೋ, ಆ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಯಾವ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಥಳಿಯನ್ನ ನೀವು ನಿರ್ಮಾಣ ಮಾಡಿದಿರಿ, ಅದೇ ರೀತಿಯಲ್ಲಿ ಅದಕ್ಕಿಂತ ದೊಡ್ಡದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ರಾಜ್ಘಾಟ್ ಅಲ್ಲೇ ಒಂದು 10 ಎಕರೆ ಜಾಗ ಕೊಟ್ಟು ಅಲ್ಲಿ ನಿರ್ಮಾಣ ಮಾಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀನಿ. ಕೂಡಲೇ ರಾಹುಲ್ ಗಾಂಧಿ I am ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಯಾರ್ಯಾರು ಇಟ್ಕೊಂಡಿದ್ರ ಪತ್ರವನ್ನ, ಅಂಬೇಡ್ಕರ್ ಭಾವಚಿತ್ರವನ್ನ, ನೀವೆಲ್ಲ ಅಂಬೇಡ್ಕರ್ಗಳೆಲ್ಲ ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥವ್ರು, ನೀವು ಕೂಡಲೇ ಕ್ಷಮೆಯಾಚನೆ ಮಾಡ್ಬೇಕು ಅಂಬೇಡ್ಕರ್ ಅಂತ ರೀತಿಯಲ್ಲಿ ಒತ್ತಾಯ ಮಾಡ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನ